guys, good morning. So ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಮಿನಿ ಲಾಗ್ ಇವತ್ತು ಸ್ಟಾರ್ಟ್ ಮಾಡ್ತಿದ್ದೀನಿ ಬೆಳಗ್ಗೆ. ಸೊ ಟೈಮ್ ಬಂದುಬಿಟ್ಟು 7 ಗಂಟೆ ಆಗಿದೆ. ಸೊ ಇವಾಗ ನಾನಿಲ್ಲಿ ದೋಸೆ ಮಾಡ್ತಾಯಿದ್ದೀನಿ. ಸೊ ನನ್ನ ಮಗ ತಿಂತಾ ಇದ್ದಾನೆ. ಸೊ ಟೈಮ್ ಆಗಿದೆ, ಇವತ್ತು ಕೆಲಸಕ್ಕೆ ಹೋಗಬೇಕು. ಸೊ ದೋಸೆ ಮಾಡ್ತಾಯಿದ್ದೀನಿ. ಸಮೋಸ ನೋಡಿಲಿ. ಸೊ ಇದು ಡಿಫ್ರೆಂಟ್ ದೋಸೆ. ಡೈಲಿ ದೋಸೆ ತಿಂದು ಬೇಜಾರು ಬಂದಿರೋರು ಈ ಥರ ದೋಸೆನೂ ಮಾಡ್ಕೋಬೋದು. ಈ ರೆಸಿಪಿನ ನಿಮಗೆ ಶೇರ್ ಮಾಡ್ತೀನಿ ನಾನು. ಸೊ ಈ ಕಡೆ ಚಹಾ ಮಾಡ್ತಿದ್ದೀನಿ, ಇಲ್ಲಿ ದೋಸೆ ಮಾಡ್ತಾಯಿದ್ದೀನಿ. ಸೊ ಇವತ್ತೊಂದು ಕಡೆ ಹೋಗಬೇಕು, ಹಾಗಾಗಿ ಬೇಗ ಎಲ್ಲ ಕೆಲಸ ಮುಗಿಸಿದ್ದೀನಿ. ಸೊ ನೆಕ್ಸ್ಟ್ ಮತ್ತೆ ಮುಂದೆ ಏನಾಗುತ್ತೆ ನೋಡುವ. ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ರೆಡಿಯಾಗಿ ನನ್ನ ಮಗಳಿಗೂ ರೆಡಿ ಮಾಡಿ, ಸೊ ತಲೆ ಎಲ್ಲ ಬಾಚಿ ಅವಳಿಗೆ ಫುಲ್ ರೆಡಿ ಮಾಡಿ ನಾನು ಇವಾಗ ಹೋಗ್ತಿದ್ದೀನಿ. ಸೊ ನೆಕ್ಸ್ಟ್ ಮುಂದೆ ಸೊ ನೋಡಿ, ಇವಾಗ ಎಲ್ಲ ಕೆಲಸ ಮುಗಿಸ್ಕೊಂಡು ಅಡುಗೆನೂ ಮಾಡಿ, ಹಾಗೆ ಮಗಳು ಫುಲ್ ರೆಡಿ ಮಾಡಿ ಅವಳಿಗೆ ತಲೆ ಬಾಚಬೇಕು. ಹಾಗಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ರೆಡಿಯಾಗಿ, ಮನೆ ಕೆಲಸ ಎಲ್ಲ ಆಗಿದೆ, ಅಡುಗೆನೂ ಆಗಿದೆ. ಹಾಗೆ ಅವಳು ಸ್ಕೂಲಿಗೆ ಡ್ರಾಪ್ ಮಾಡೋದನ್ನು ಬಿಟ್ಟು ಮಿಕ್ಕಿದ್ದೆಲ್ಲ ಕೆಲಸ ಮಾಡಿಕೊಂಡು ನಾನಿವಾಗ ಹೋಗ್ತಿದ್ದೀನಿ. ಸೊ ಇವತ್ತು ಬಡಿಸೋ ಕಾರ್ಯಕ್ರಮನೇ, ಏನೋ ಫಂಕ್ಷನ್ ಇದೆ. ಸೊ ನಾನು ಹೋಗ್ತಿರೋದು ಕಡ್ತೋಕಕ್ಕೆ. ಸೊ ಡೈಲಿ ಮಿನಿ ಲಾಗ್ ಮಾಡಬೇಕು ಅಂತ ಅಂದ್ಕೊತೀನಿ, ಟೈಮೇ ಸಿಗ್ತಾ ಇಲ್ಲ. ಸೊ ಇವಾಗ ಬೆಳಗ್ಗೆ ಇಷ್ಟೊತ್ತಿಗೆ ಹೋದರೆ ಸಂಜೆ ಬರೋದೆಯಾ, ಸಂಜೆ 5:30 ಹಿಂಗೆ ಒಂದೊಂದು ಟೈಮ್ ಬೇಗ ಬರ್ತೀವಿ, 4:30 ಹಿಂಗೆ ಬಂದರು. ಮಕ್ಕಳನ್ನ ಶಾಲೆಯಿಂದ ಕರ್ಕೊಬಂದು ಅವ್ರ ಮನೆಗೆ ಬಂದು ಅವ್ರಿಗೆ ತಿಂಡಿ ಕೊಟ್ಟು ಅವ್ರನ್ನ ನೋಡಿಕೊಂಡು ಮತ್ತೆ ಮನೆ ಕೆಲಸ ಮುಗಿಸೋಕ್ಕೆ ಟೈಮ್ ಹೋಗುತ್ತೆ. ಸೊ ಲಾಗ್ ಮಾಡೋಕ್ಕೆ ಟೈಮೇ ಸಿಗ್ತಾ ಇಲ್ಲ. ಆದರೂ ಇದೇ ಗ್ಯಾಪಲ್ಲೇ ಲಾಗ್ ಮಾಡ್ತಾಯಿದ್ದೀನಿ ನಾನು. ಸೊ ಡೈಲಿ ಹಾಕ್ತೀನಿ ಅಂತಲೂ ಹೇಳಿದ್ದೆ. ಸೊ ಫ್ರೀ ಟೈಮಲ್ಲಾದರೆ ಡೈಲಿ ಹಾಕ್ಬೋದು. ಸೊ ಈ ಥರ ಕೆಲಸ ಮಾಡಿಕೊಂಡು ಡೈಲಿ ಹಾಕೋದು ಕಷ್ಟ. ಆದರೂ ನಾನು ನನ್ನ ಕಡೆಯಿಂದ ಎಷ್ಟು ಪ್ರಯತ್ನ ಆಗುತ್ತೋ ಅಷ್ಟು ಪ್ರಯತ್ನ ಮಾಡಿಕೊಂಡು ಡೈಲಿ ಹಾಕ್ತೀನಿ. ಸೊ ನಾನಿವತ್ತು ಬೆಳಗ್ಗೆನೇ ಬೇಗ, ಇವತ್ತು 8 ಗಂಟೆ ಒಳಗೆ ಹೋಗೋದು. ಹಾಗಾಗಿ 6 ಗಂಟೆ ಹತ್ತತ್ರ ಎದ್ದಿದ್ದೀವಿ, 6 ಗಂಟೆಗೆ ಎದ್ದಿದ್ದೀವಿ ಕರೆಕ್ಟಾಗಿ. ಸೊ ದಿನ ಹೀಗೆ ಬೇಗ ಹೇಳೋದಿರುತ್ತೆ, ಅದು ಕಷ್ಟ. ಸೊ ನಾನು ನಿಮಗೆ ನೆಕ್ಸ್ಟ್ ಮುಂದೆ ಸಿಗ್ತೀನಿ. ಸೊ ನೋಡಿ, ನಾನು ಹೋಗೋ ದಾರಿಲಿ ಗಣಪತಿ ದೇವಸ್ಥಾನ ಇದೆ, ಅಬ್ಬಿ ಗಣಪತಿ ದೇವಸ್ಥಾನ. ಇದ್ರದ್ದು ವಾಟರ್ ತೋರಿಸ್ತೇನೆ ನಾನು ನಿಮಗೆ. ನೋಡಿ ಎಷ್ಟು ಚೆನ್ನಾಗಿದೆ, ನೀರು ಹರಿತಾ ಇದೆ, ನೀರು ಫುಲ್ ತುಂಬಿದೆ. ಇದು ದೇವಸ್ಥಾನ, ನೀರು ಹರಿತಾ ಇದೆ. ಸೊ ನೋಡಿ, ಬೆಳಗ್ಗೆ ಟೈಮ್ ರೋಡ್ ಎಷ್ಟು ಸಖತ್ತಾಗಿರುತ್ತೆ, ನೇಚರ್ ನೋಡಿ ಎಷ್ಟು ಚೆಂದ ಕಾಣ್ತಿದೆ ಹೇಳಿ. ಸೊ ಈ ಥರ ರೋಡ್ ಇದ್ದರೆ ಹೋಗೋಕ್ಕೆ ತುಂಬ ಖುಷಿ ಅಲ್ವಾ? ನಂಗಂತೂ ತುಂಬ ಖುಷಿ. ಈ ಥರ ರೋಡು, ಈ ಥರ ನೇಚರ್ ಇದ್ದರೆ ಹೆಂಗೆ ಬೇಕಂಗೆ ಹೋಗ್ಬೋದು ಗಾಡೀಲಿ. ಸಖತ್ತಾಗುತ್ತೆ. ನನಗಂತೂ ಭಾಳ ಖುಷಿ ಆಗುತ್ತೆ ಈ ಥರ ರೋಡ್ ಇದ್ಬಿಟ್ರೆ. ನೋಡಿ ಎಷ್ಟು ಚೆನ್ನಾಗಿದೆ ನೇಚರ್. ನಮ್ಮ ಕಡೆ ನೇಚರ್ನು ಸ್ವಲ್ಪ ನೋಡಿ, ಆ ಕಡೆ ನೋಡಿ ಬೇಜಾರಾಗಿರೋರಿಗೆ, ಸೊ ಈ ಕಡೆ ನೇಚರ್ ಇಷ್ಟಪಡೋರಿಗೆ ಈ ವಿಡಿಯೋ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಗುಡ್ನಕಟ್ಟು ಬ್ರಿಡ್ಜು ನೋಡಿ, ನೀರೆಷ್ಟು ಚೆನ್ನಾಗಿ ಹರಿತಿದೆ. ಬೆಳಗ್ಗಿನ ಸೂರ್ಯ ನಮಗೆ ಕಣ್ಣಿಗೆ ಕೊಡ್ತಾ ಇದ್ದಾನೆ. ಸೊ ಇದು ಗುಡ್ನಕಟ್ಟು ಬ್ರಿಡ್ಜು ಎಷ್ಟು ಚೆನ್ನಾಗಿದೆ ನೋಡಿ. ಇದು ನಾವು ಹೋಗೋ ರಸ್ತೆ. ಸೊ ಒಬ್ಬರಿಗೋಸ್ಕರ ವೇಟ್ ಮಾಡ್ತಿದ್ದೀವಿ. ಸೊ ನೋಡಿ, ನಾನು ಹೋಗೋ ರಸ್ತೆ ಏನು ಚಂದ ಇದೆ ಅಂತ ಹೇಳಿ, ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಗಂತೂ ಗೋಗಳ ಅಡ್ಡ ಎಷ್ಟು ಚೆನ್ನಾಗಿದೆ ನೋಡಿ. ವಾತಾವರಣ ನೋಡಿ ಎಷ್ಟು ಸಖತ್ತಾಗಿದೆ, ವ್ಯೂ ಮಾತ್ರ. ಸೊ ಸಿಕ್ಕಾಪಟ್ಟೆ ಖುಷಿ ಈ ರೋಡಲ್ಲಿ ಗಾಡಿ ಹೊಡಿಯೋದಂತೂ ನೋಡಿ ಎಷ್ಟು ಚಂದ ಇದೆ ಅಲ್ಲ. ಶೂಟ್ ಮಾಡೋಕ್ಕೆಲ್ಲ ಬೆಸ್ಟ್ ಜಾಗ ನೋಡಿ ಇದು. ಈ ಕಡೆನೂ ಎಲ್ಲ ಭತ್ತದ್ದೇ, ಸೊ ಈ ಕಡೆನೂ ಸೇಮ್. ಸೊ ಮಧ್ಯ ರಸ್ತೆ ಇದೆ ಅಲ್ವಾ, ಸೊ ಚೆನ್ನಾಗಿದೆ. ಸೊ ನೋಡಿ, ಇದು ಗುಡ್ನಕಟ್ಟು ಬ್ರಿಡ್ಜ್ ದಾಟಿ ಬಂದರೆ ಸಿಗೋ ರಸ್ತೆ ಎಷ್ಟು ಸಖತ್ತಾಗಿದೆ ನೋಡಿ. ಯಾರಾದರೂ ಶೂಟ್ ಮಾಡೋರಿದ್ರೆ ಈ ಜಾಗಕ್ಕೆ ಬಂದು ಶೂಟ್ ಮಾಡ್ಕೊಳ್ಳೋಗಿ. ಸೂಪರಾಗಿದೆ ನೇಚರ್ ಮಾತ್ರ. ನನಗಂತೂ ತುಂಬ ಇಷ್ಟ ಆಯಿತು ಈ ಪ್ಲೇಸು. ನೋಡಿ, ನಾವು ಬಂದಿದ್ದು ಇವತ್ತು
ಕಡ್ತೊಕ್ಕ ಶ್ರೀ ಸ್ವಯಂಭೂ ದೇವಾಲಯ ಕಡ್ತೊಕ್ಕ. ಸೊ ಇಲ್ಲಿ ನನ್ನ ಫ್ರೆಂಡ್ ಅದೇ, ಅದಕ್ಕೆ ಇವತ್ತು ಸರ್ಪ್ರೈಸ್ ಶಾಕ್ ಕೊಡುವ. ಮುಂದೆ ಹೋಗಿ ತೋರಿಸ್ತೀನಿ ನಿಮ್ಗೆ. ನೋಡಿ, ನಾನು ಮೊದಲೇ ಹೇಳಿದ್ನಲ್ಲ ನನ್ನ ಫ್ರೆಂಡ್ ಇದೆ, ಅದಕ್ಕೆ ಸರ್ಪ್ರೈಸ್ ಕೊಡ್ತೇನೆ, ನಾನು ಬರೋದು ಗೊತ್ತಿಲ್ಲ ಹೇಳಿ. ನೋಡಿ ಇವಾಗ ಅದ್ರದ್ದು ಮುಖ ಆ್ಯಕ್ಷನ್ ಹೇಗಿರುತ್ತೆ ನೋಡಿ. ಇದಕ್ಕೆ ಇವತ್ತು ಸರ್ಪ್ರೈಸ್ ಕೊಟ್ಟದ್ದು, ಅದಕ್ಕೆ ನಾನು ಬರೋದೇ ಗೊತ್ತಿಲ್ಲ. ಹೇಗೆ ಗೊತ್ತಿದೆ ಹೇಳಿ? ಗೊತ್ತಿತ್ತಾನ ಬತ್ತೆ ಹೇಳಿ ನಿಂಗೆ? ಹೆಂಗಾತು? ನಿಮ್ಮ ಮನೆಗೆ ಬತ್ತೆ ಹೇಳಿದಾಗಿತ್ತು, ಇವತ್ತೇ ಬಂದೆ ನೋಡು. ಸೊ ನೋಡಿ, ನಾವು ಮಾಡೋ ಹತ್ರ ಕೆಲಸ ಇದೆ. ಇಲ್ಲಿ ಅಡುಗೆ ಮಾಡ್ತಿದ್ದಾರೆ ಈ ಕಡೆನೂ. ಸೊ ಇಲ್ಲೆಲ್ಲ ಇಲ್ಲಿದೆ ತರಕಾರಿ, ಅಲ್ಲೆಲ್ಲ ಕೊಚ್ಚಾಯ್ತು, ಇವಾಗ ಕ್ಲೀನ್ ಆಗಿದೆ. ಸೊ ಉಪ್ಪಿನಕಾಯಿ, ಚಿತ್ರಾನ್ನ, ಚಟ್ನಿ, ಪಲ್ಯ. ಸೊ ಇದು ಅಪ್ಪೆ ಹುಳಿ, ಇದು ತಂಬುಳಿ, ಹಸಿ ಮಜ್ಜಿಗೆ, ಇದು ಬಿಸಿ ಬಿಸಿ ಅಂಬೋಡೆ ರೆಡಿ ಆಗ್ತಾ ಇದೆ. ಸೊ ಇವತ್ತು ಮಾಡಿರೋ ಅಡುಗೆ ಇದು ಪಾಯಸ, ಹುಳಿ, ಪಲ್ಯ, ಚಟ್ನಿ, ಉಪ್ಪಿನಕಾಯಿ, ಇದು ತಂಬುಳಿ, ಮೊಸರು, ಅಂಬೋಡೆ ಮತ್ತು ಪಲ್ಪಂಚಾಮೃತ. ಇದು ಇವತ್ತಿನ ಅಡುಗೆ. ಇದಿಷ್ಟೆಲ್ಲ ಆಗಿದೆ ವೆರೈಟಿ. ಇದನ್ನ, ಇದು ಚಿತ್ರಾನ್ನ. ಸೊ ಇದು ಬಿಸಿ ಬಿಸಿ ಅಂಬೋಡೆ. ಇಷ್ಟೆಲ್ಲ ರೆಡಿಯಾಗಿದೆ. ಸೊ ಇವಾಗ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಡೈರೆಕ್ಟ್ ಬಂದದ್ದು ಶಾಲೆ ಹತ್ರ. ನೋಡಿ ನಾನು ಕಳ್ಳನ ಮಗನ ಹೆಂಗೆ ನೋಡ್ತಾನೆ ಇಲ್ಲಿ. ನೋಡ, ಇಲ್ಲಿ ನೋಡ, ಇಲ್ಲಿ ನೋಡ. ಹುಡುಗಿ ತೋರಿಸ್ತೆ ನೋಡ. ನಾನು ಸುಂದರ, ಇಲ್ಲಿ ಬಾರ, ಇಲ್ಲಿ ಬಾ, ಬೇಗ ಬಾ. ಇವಾಗ ಶಾಲೆಯಲ್ಲಿ ಎಂತ ಊಟ ಮಾಡ್ದೆ? ಹಾಂ, ಇಲ್ಲ ನೋಡ, ಪಲಾವಿ ಬಂತು. ನಾನೇ ಪಲ್ಲವಿ ಅನ್ಕ ನೋಡು, ನಂಗೆ ಕಾಣ್ತೆ, ನೀನು ಎಲ್ಲಾದ್ರೂ ಕಾಣ್ತದೆ. ಮುಖ ಮುಚ್ಕತ್ತ ಹುಡುಗಿನ ನೀನು, ಮುಖ ಮುಚ್ಕೊಂಬಕ್ಕೆ. ಹಾ, ಅಯ್ಯನ ಶಿವನೇ. ಸೊ ಎಷ್ಟು ಸ್ಪೀಡಲ್ಲಿ ಬಂದೆ ಅಂದರೆ ನನಗೆ ಗೊತ್ತಿಲ್ಲ. ಇವನ್ನ ಕರ್ಕೋಬೇಕು ಹೇಳಿ
5 ನಿಮಿಷದಲ್ಲಿ ಬೇಗ ಬಂದೆ. ಇಷ್ಟು ಸ್ಪೀಡಾಗಿ ಗಾಡಿ ಹೊಡೆದದ್ದೇ ಇಲ್ಲ ಇವತ್ತೇ ನಾನು ಈ ಥರ ಹೊಡೆದದ್ದು. ಸೊ ನನ್ನ ಎಲ್ಲ ಕೆಲಸ ಮುಗಿಸ್ಕೊಂಡು ಕೊನೆಗೆ ಶಾಲೆ ಹತ್ರ ಬಂದು ಮಗನ್ನು ಮತ್ತು ಮಗಳನ್ನ ಕರ್ಕೊಂಡು ಇವಾಗ ಮನೆಗೆ ಬಂದಿದ್ದೀನಿ. ಸೊ ಅವಳು ಹೋಮ್ವರ್ಕ್ ಬರ್ಕೋತಿದ್ದಾಳೆ. ಸೊ ಇವನು ಇಲ್ಲಿ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದಾನೆ. ಸೊ ಅದಿಷ್ಟು ಬಟ್ಟೆ ಇದೆ ಮಡ್ಚಿಡೋದು. ಇವಾಗ ಎಲ್ಲ ಕೆಲಸ ಮುಗೀತು. ಪ್ರಥಮ ಓಯ್ ಓಯ್ ಪ್ರಥಮ ಕಿವಿ ಕೇಳಲ್ಲನಲ್ಲ. ಇದೊಂದು ಚಿಂಟು ಟಿ ವಿ ಹಚ್ಚಿಬಿಟ್ರೆ ಪ್ರಳಯ ಆದರೂ ಗೊತ್ತಾಗ್ತಿಲ್ಲ ಅಲ್ಲ. ಏನ ಓಯ್ ಹಲೋ ಎಕ್ಸ್ಕ್ಯೂಸ್ ಮೀ. ನೋಡಿ ನೋಡಿ ಅಲ್ಲೇ ಮುಗುಳ್ನಾಗಿದ್ದು ನೋಡಿ. ಸುಂದರ ಸುಂದರ ನೋಡಿ, ಇದು ಹೋಮ್ವರ್ಕ್ ಬರೀತದೆಯಾ ಏನು ಟಿ ವಿ ನೋಡ್ತದೆಯಾ ಒಂದು ಗೊತ್ತಿಲ್ಲ. ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಇವತ್ತಂತೂ ಫುಲ್ ಸುಸ್ತಾಗಿದೆ. ಸೊ ನಿಮಗೆ ಇವತ್ತೇ ನಾನು ಫಸ್ಟ್ ಟೈಮ್ ಈ ಥರ ಸ್ಪೀಡಾಗಿ ಗಾಡಿ ಹೊಡ್ಕೊಂಡು ಬಂದಿರೋದು. ಅದು ಮಗನ ಶಾಲೆ ಟೈಮ್ ಆಗಿದೆ ಅಂತ ಹೇಳಿ ಸ್ಪೀಡಲ್ಲಿ ಬಂದೆ. ಸೊ ಇವತ್ತು ಕೈ ಕೊಯ್ಕೊ ಬಂದಿದ್ದೀನಿ. ಏನು ಮಾಡೋಕ್ಕಾಗಲ್ಲ, ಕೆಲಸದಲ್ಲಿ ಎಲ್ಲದೂ ಆಗುತ್ತೆ, ಸರಿ ಹೋಗುತ್ತೆ. ಸೊ ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಸೊ ಎಲ್ಲರೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋದ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.